ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಮನೆಯಲ್ಲೇ ಇರೋ ಹಣ್ಣುಗಳಿಂದ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ 3/4 ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ. ಮೊದಲೇ ಬಿಸಿ ಮಾಡಿ ಇಟ್ಟಿರೋಂಥ ಹಾಲಿದು. ಆ ಹಾಲು ತಗೊಂಡಿದ್ದೀನಿ. ಆ ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಲು ಸ್ವಲ್ಪ ಬಿಸಿ ಆದ ನಂತರ ಒಂದು ಅರ್ಧ ಬಟ್ಲದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಕರಗಿದ ನಂತರ ಸಕ್ಕರೆಯನ್ನು ಹಾಕಿ ನೀಟಾಗಿ ಈ ರೀತಿ ಕಲಸಿ ಹಾಗೆ ಒಂದು ಬಟ್ಲಲ್ಲಿ ಕಸ್ಟರ್ಡ್ ಪೌಡ್ರನ್ನು 1-2 ಸ್ಪೂನ್ ತಗೊಂಡಿದ್ದೀನಿ. ಬಿಸಿಯಾಗಿ ತಣ್ಣಗಾಗಿರೋ ಹಾಲನ್ನು ಸಹ ತಗೊಂಡು ನಾನೀಗ ಕಲಿಸ್ತಾ ಇದ್ದೀನಿ. ಬಿಸಿ ಹಾಲಿಗೆ ಪೌಡ್ರನ್ನ ಹಾಕಿ ಕಲಿಸ್ಬೇಡಿ, ಗಂಟು ಆಗುತ್ತೆ. ಒಂದು ಸಹ ಗಂಟಿಲ್ಲದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗಿರಬೇಕು, ಒಂದು ಗಂಟಿರಬಾರ್ದು. ಹಾಗೆ ಕುದಿತಾ ಇರೋ ಹಾಲಿಗೆ ಈ ಕಸ್ಟರ್ಡ್ ಪೌಡ್ರನ್ನು ಹಾಕಿ ಕಲಿಸ್ತಾ ಇರಬೇಕು. ಎಲ್ಲವನ್ನು ಮಿಕ್ಸ್ ಆದಮೇಲೆ ಹಾಲನ್ನು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಬೇಕು. ಹಾಲನ್ನು ತಣ್ಣಗಾಗೋವರೆಗೂ ನಾನು ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ಹಾಲನ್ನು ಹಾಕಬೇಡಿ ಫ್ರೂಟ್ಸಿಗೆ. ತಣ್ಣಗಾದಮೇಲೆ ಫ್ರೂಟ್ಸಿಗೆ ಹಾಲನ್ನು ಹಾಕಿ. ನಂತರ ನಾನು ಹಣ್ಣು ಅಷ್ಟೇ ಹಾಕಿಲ್ಲ, ಡ್ರೈ ಫ್ರೂಟ್ಸು ಸಹ ಹಾಕಿದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ, ನೀವು ಸಹ ಮಾಡಿ ನೋಡಿ. ಎಲ್ಲವನ್ನು ಈ ರೀತಿ ಹಾಕಿದ ನಂತರ ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಗೆ 1 ಸ್ಪೂನ್ ಜ್ಯೂಸ್ ಸೀಡ್ಸ್ ಅಂತ ನಾನು ಹಾಕ್ತಾ ಇದ್ದೀನಿ. ಇಂಥ ಸೆಕೆ ಟೈಮಲ್ಲಿ ಜ್ಯೂಸ್ ಸೀಡ್ಸನ್ನು ಯೂಸ್ ಮಾಡಿದರೆ ತುಂಬ ತಂಪಾಗಿರುತ್ತೆ. ಎಲ್ಲವನ್ನು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ. ಇಂಥ ಬೇಸಿಗೆ ಟೈಮಲ್ಲಿ ಸ್ವಂತ ಮನೆಯಲ್ಲೇ ಮಾಡಿಬಿಟ್ಟು ಈ ರೀತಿ ಮಕ್ಕಳಿಗೆಲ್ಲ ಕೊಟ್ಟರೆ ಮಕ್ಕಳು ಸಹ ಖುಷಿ ಆಗ್ತಾರೆ. ಕಲಸಾದ್ಮೇಲೆ ಹಾಗೆ ಫ್ರಿಜ್ಜಲ್ಲಿ ಒಂದು 3 ಅಥವಾ 4 ಗಂಟೆಗಳ ಕಾಲ ಇಡಿ. ಇಷ್ಟು ಗಟ್ಟಿ ಆದರೆ ಸಾಕು. ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ. ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.